ಜನನಾಯಕರಾಗೋದು ಎಷ್ಟು ಕಷ್ಟ ಅನ್ನೋದನ್ನು ನೀವು ಗ್ರೌಂಡ್ ಲೆವೆಲಿಂದ ನೋಡಿದಿರ. ಹಲವಾರು ಸೋಲು ಗೆಲುವುಗಳಲ್ಲಿ ನಿಮ್ಮ ಪತ್ನಿ ಜೊತೆ ಹಿಂದೆ ನಿಂತು ನೋಡಿದ್ದೀರಾ. ಸೊ ಮಗಳು ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದಾಳೆ, ಹಿಂಗೆ ಎಲೆಕ್ಷನಿಗೆ ನಿಲ್ತಾ ಇದ್ದಾಳೆ ಅಂದಾಗ ಎಷ್ಟು ಕಾನ್ಫಿಡೆನ್ಸ್ ಇತ್ತು, ಎಷ್ಟು ಆತಂಕ ಇತ್ತು ನಿಮಗೆ? ಕಾನ್ಫಿಡೆನ್ಸು ಇತ್ತು, ಯಾಕೆಂದರೆ ಅವಳು ಮಾತು ಇದ್ದೀವಲ್ಲ ಅವೆಲ್ಲ ಡೈರೆಕ್ಟ್. ಆಮೇಲೆ ಅವಳಿಗೆ ನಿಜ ಏನು ಅಂತ ತಿಳ್ಕೊಂಡು ವಿಮರ್ಶೆ ಮಾಡಿ ಅವಳು ಇದು ಮಾಡೋಳು. ಆ್ಯಕ್ಚುಲಿ ತುಂಬ ಗ್ರೌಂಡ್ ವರ್ಕ್ ಮಾಡಬೇಕಾಯಿತು. ನಾನು ಗ್ರೌಂಡ್ ವರ್ಕ್ ಅಂದರೆ ನನ್ನದೇ ರೀತಿಯಲ್ಲಿ ನಾನು ಗ್ರೌಂಡ್ ವರ್ಕ್ ಮಾಡಿದೆ. ನಾನು ಮೊದಲೇ ಹೇಳಿದೆ, ನಾನು ಯಾವತ್ತೂ ಇದನ್ನು ಸಾಂಪ್ರದಾಯಿಕವಾಗಿ ಈ ರಾಜಕಾರಣನ ನಾನು ನೋಡೇ ಇಲ್ಲ. ನನ್ನದೇ ಶೈಲಿಯಲ್ಲಿ ಮಾಡಬೇಕು ಅಂತ ಬಂದೆ. ಆಮೇಲೆ ಇಲ್ಲಿರೋ ಒಂದು ಸಿಸ್ಟಮ್ನ ಬ್ರೇಕ್ ಮಾಡಬೇಕು ಅಥವಾ ಯೋಚನೆಗಳನ್ನ ಬ್ರೇಕ್ ಮಾಡಬೇಕು ಅಂತ ಬಂದಾಗ ನಾನು ನನ್ನ ಶೈಲಿಯಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಅಂದ್ಕೊಂಡೇ ಬಂದೆ. ಆಮೇಲೆ ಸಾಕಷ್ಟು ಅದೇ ಅಮ್ಮಂದು 2018 ಸೋಲು ಅದು ನನಗೆ ತುಂಬ ಪಾಠ ಕಲಿಸ್ಕೊಡ್ತು. ಸಾಕಷ್ಟು ಸವಾಲುಗಳು, ಆಪೋಸಿಷನ್ನ ನಾನು ಫೇಸ್ ಮಾಡಿದೆ. ನನ್ನ ಟಿಕೆಟ್ ಸಿಗೋವರೆಗೂ ನನಗೆ ತುಂಬ ಕಷ್ಟನೇ ಆಯಿತು. ತುಂಬ ವಿರೋಧ, ಒಂದು ವರ್ಷ ಎಲೆಕ್ಷನ್ ಪೂರ್ವಕವಾಗಿ ಸಾಕಷ್ಟು ವಿರೋಧನ ಅನುಭವಿಸಿದೆ. ಆಗ ನಮ್ಮ ತಂದೆ ತಾಯಿಗೂ ದಿಕ್ಕು ದಿಶೆ ಅರ್ಥ ಆಗ್ತಾ ಇರಲಿಲ್ಲ ಏನು. ಆಮೇಲೆ ಅವ್ರಿಗೂ ಆತಂಕ, ಯಾಕಂದರೆ ನಮ್ಮ ಸೀನಿಯರ್ಸೇ ಮುಖಂಡರುಗಳೇ ನನ್ನ ಬಗ್ಗೆ ಬಂದು ಕಂಪ್ಲೇಂಟ್ ಮಾಡೋದು, ಅವ್ರು ಹಾಗೆ ಅವ್ರು ಹೀಗೆ, ಅಲ್ಲಿ ಹೋದರು ನಮ್ಮನ್ನು ಕರೀಲಿಲ್ಲ, ಮಾಡಲಿಲ್ಲ. ಬಟ್ ಪಕ್ಷನ ಗಟ್ಟಿ ಮಾಡಲಿಕ್ಕೆ ನೋಡಿದೆ ಹೊರತು ಬೇರೆ ಇನ್ಯಾವುದೂ ರೀತಿಲಿ ಇರಲಿಲ್ಲ. ನಿಮಗೆ ರಿಸಲ್ಟ್ ಬರೋಕ್ಕೂ ಮುಂಚೆ ಅನಿಸಿತ್ತಾ ವೋಟಿಂಗ್ ಟೈಮಲ್ಲಿ ನನಗೆ ಈ ಬಾರಿ ಗೆಲುವು ನಂದಾಗುತ್ತೆ ಅಂತ? ಆ್ಯಕ್ಚುಲಿ ನಾನು ತುಂಬ ಕಾಮ್ ಆ್ಯಂಡ್ ಕಲೆಕ್ಟೆಡ್ ಇದೆ ನಾನು ಎಲೆಕ್ಷನ್ ಟೈಮಲ್ಲಿ. ಬಿಕಾಸ್ ನಾನು ಯಾವುದು ಹಳ್ಳಿ ಹೆಚ್ಚು ಕಡಿಮೆ ಬಿಟ್ಟಿರಲಿಲ್ಲ ಅನಿಸುತ್ತೆ. ನಾನು 2-3 ವರ್ಷದಲ್ಲಿ ಏನು ಗ್ರೌಂಡ್ ವರ್ಕ್ ಮಾಡಿದ್ದೆ, ನನ್ನ ಮುಖ ಪರಿಚಯ ಆಗೋಗಿತ್ತು. ಸೊ ಅದರಿಂದ ನನಗೆ ಆ ಮಟ್ಟಕ್ಕೆ ಭಯ ಇರಲಿಲ್ಲ.